ಎಲ್ಲ ವಿಚಾರಗಳಿಂದ ಜನರನ್ನು ಮರ್ಸೋದಿಕ್ಕೆ ಇವರೇ ಸೃಷ್ಟಿ ಮಾಡಿರೋ ಮೀಡಿಯಾಗಳು. ಹೇಳಿ ಭಾಗ್ಯ, ಏನ್ ಅರ್ಥ ಆಯ್ತು ಮೂವಿ? ನಾವು ದಡ್ರಾಗೆ ಮೂವಿ ನೋಡಕ್ ಬಂದ್ವಿ, ದಡ್ರಾಗೆ ಹೊರಗೆ ಬರ್ತಿದೀವಿ. ಮೂವಿ ಬಗ್ಗೆ ರಿವ್ಯೂ ಕೊಡೋಷ್ಟು ಬುದ್ಧಿವಂತ ನಾನಲ್ಲ. ಒಟ್ನಲ್ಲಿ ಬ್ರೈನ್ ಒಳಗೆ ಕೈ ಹಾಕಿ ಹಿಂಗ್ ತಿರುಗಿಸ್ದಂಗಿತ್ತು. ಏನ್ ಅರ್ಥ ಆಯ್ತು, ಏನ್ ನೋಡ್ದೆ, ಏನು ಇನ್ ಮನೆಗೆ ಹೋಗಿ ಸ್ವಲ್ಪ ಡಿಕೋಡ್ ಮಾಡ್ಬೇಕು, ಡಿಸ್ಕಷನ್ ಮಾಡಿ. ಮೂವಿ ತುಂಬಾ ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಮೂವಿ ಹೇಗಿತ್ತು? ಮೂವಿ ತುಂಬ ಚೆನ್ನಾಗಿತ್ತು. ಏನಂತ ಅಂದರೆ ಮೇಯ್ನು ಕ್ಯಾಸ್ಟು ರಿಲಿಜನ್ ಎರಡಕ್ಕೋಸ್ಕರ ಫೈಟಿಂಗ್ ಮಾಡಿಕೊಂಡು ದೇಶ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ಇದೇ ತುಂಬ ಅರ್ಥ ಮಾಡ್ಕೊಳ್ಳೋದಿದೆ. ಒಂದ್ಸಲಿ ಬ್ರೈನ್ಗೆ ತುಂಬ ಕೆಲಸ ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡಿ ಇನ್ನೊಂದು ಸರಿ ಮೂವಿ ನೋಡಿ ಫುಲ್ ಫೋಕಸ್ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತಾರೆ. ಸೂಪರ್. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಲಾಸ್ಟ್ ಮಿನಿ ವ್ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ರಿವ್ಯೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡು ಮಕ್ಕಳು ಈ ಥರ ರಿವ್ಯೂ ಕೊಟ್ಟಿದ್ದೀವಿ. ಕಂಪ್ಲೀಟ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಸ್ಬೆಂಡ್ ಎಲ್ಲ ಯಾವ ರೀತಿ ರಿವ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ಯಾರಿನ್ನ ಮೂವಿ ನೋಡಿಲ್ಲ ಇವಾಗಲೇ ಹೋಗಿ ನೋಡಿ. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಮೂವಿ ಎಲ್ಲ ನೋಡಿದ್ದಾದಮೇಲೆ ಎಲ್ಲರೂ ಸೇರಿ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಆಫೀಸ್ ಹತ್ರ ಬಂದಿದ್ದೀವಿ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ನ ತುಂಬ ಚೆನ್ನಾಗಿ ಅಮೆರಿಕಾದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಲೈಟಿಂಗ್ಸ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫೌಂಟೇನ್ ಪ್ಲೇಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದು ನೋಡಿಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು.